ವಿಜ್ಞಾನದ ಬೆಳಕು ವಿಜ್ಞಾನದ ಬೆಳಕು ಸರ್ ಸಿ ವಿ ರಾಮನ್ ಅವರ ಜೊತೆ ಒಂದು ಅಪರೂಪದ ಸಂದರ್ಶನ. ಸರ್ ಸಿ ವಿ ರಾಮನ್ ಅವರ ಜೊತೆ ಒಂದು ಅಪರೂಪದ ಸಂದರ್ಶನ. ನಮಸ್ಕಾರ ವಡೇರ ಮಲ್ಲಾಪುರ್. ಇಂದು ನಾವು ಕಾಲಗಳನ್ನು ದಾಟಿ ಭೇಟಿಯಾಗುತ್ತಿರುವುದು ವಿಜ್ಞಾನದ ದೀಪಸ್ತಂಭ ಸರ್ ಸಿ ವಿ ರಾಮನ್ ಅವರನ್ನು. ಸರ್, ನಿಮ್ಮ ಜನನ ಮತ್ತು ಬಾಲ್ಯದ ಬಗ್ಗೆ ವಿವರಿಸಿ. ಬಾಲ್ಯದಲ್ಲಿ ನನಗೆ ವಿಜ್ಞಾನ ವಿಷಯದಲ್ಲಿ ತುಂಬಾನೇ ಪ್ರೀತಿ ಇತ್ತು. 1873 ನವೆಂಬರ್ 7ರಂದು ನಾನು ಜನಿಸಿದೆ. ಸರ್, ನಿಮ್ಮ ಶಿಕ್ಷಣ ಮುಂದೆ ಹೇಗೆ ಬರೆಯಿತು? ನಾನು ಮದ್ರಾಸ್ ವಿಶ್ವವಿದ್ಯಾಲಯದ ಭೌತಶಾಸ್ತ್ರೀಯ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದೇನೆ. ಸರ್, ವಿದ್ಯಾರ್ಥಿಗಳಿಗೆ ನಿಮ್ಮ ಬಗ್ಗೆ ಹೇಳುತ್ತೀರಾ? ನಮಸ್ಕಾರ, ನಾನು ಸಿ ವಿ ರಾಮನ್. 1930ರಲ್ಲಿ ನನಗೆ ಭೌತಶಾಸ್ತ್ರ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಅದರಿಂದಲೇ ನಾನು ಸಿ ವಿ ರಾಮನ್ ಪರಿಣಾಮ ಎಂದು ಕಂಡುಕೊಳ್ಳಲಾಗಿದ್ದೆ. ಸರ್, ನೀವು ಸರ್ಕಾರಿ ಉದ್ಯೋಗ ಮಾಡಿದ್ದೀರಾ? ಹೌದು, ನಾನು ಹಣಕಾಸು ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಅದ ನಂತರ ನಾನು ಪ್ರಯೋಗಾಲಯದಲ್ಲಿ ಸಂಶೋಧನೆಯನ್ನು ಕೂಡ ಮಾಡುತ್ತಿದ್ದೆ. ಸರ್, ನೊಬೆಲ್ ಪ್ರಶಸ್ತಿ ಪಡೆದಾಗ ನಿಮ್ಮ ಅನುಭವವೇನು? ನಮ್ಮ ದೇಶದ ಗೌರವದ ಕ್ಷಣವಾಗಿತ್ತು. ಭಾರತದ ವಿಜ್ಞಾನಿಗಳ ಸಾಮರ್ಥ್ಯವನ್ನು ಎತ್ತಿ ಹಿಡಿಯುವಂಥ ದಿನ ಆಗಿತ್ತು. ಸರ್, ರಾಮನ್ ಪರಿಣಾಮದ ಬಗ್ಗೆ ಸರಳವಾಗಿ ಹೇಳಿ. ಬೆಳಕು ಗಾಳಿ ಅಥವಾ ಗಾಜಿನ ಮೂಲಕ ಹಾದು ಹೋಗುವ ಅದರ ಸ್ವಲ್ಪ ಭಾಗ ಬಣ್ಣದಲ್ಲಿ ಬದಲಾವಣೆಗೊಳ್ಳುತ್ತದೆ. ಅದನ್ನು ನಾವು ಅಣುಗಳೊಂದಿಗೆ ಬೆಳಕಿನ ಪರಸ್ಪರ ಪ್ರಕ್ರಿಯೆಯನ್ನು ನಾವು ರಾಮನ್ ಪರಿಣಾಮ ಎಂದು ಕರೆಯುತ್ತೇವೆ. ಸರ್, ಇದು ಇಂದಿನ ಕಾಲಕ್ಕೆ ಏನು ಉಪಯೋಗವಾಗಿದೆ? ಇದು ಔಷಧಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಅಂತರಿಕ್ಷ ಸಂಶೋಧನೆಗಳಲ್ಲಿ ಉಪಯೋಗವಾಗಿದೆ. ಸರ್, ಸಮುದ್ರದ ನೀಲಿ ಬಣ್ಣ ನಿಮಗೆ ಏನು ಪ್ರಶ್ನೆ ಹುಟ್ಟಿಸಿತು? ಪ್ರಕೃತಿ ನನ್ನ ಗುರು ಏಕೆ ಎಂಬ ಒಂದು ಪ್ರಶ್ನೆ ನನ್ನ ಜೀವನವನ್ನೇ ಬದಲಾಯಿಸಿತು. ಅದರಿಂದಲೇ ನಾನು ರಾಮನ್ ಪರಿಣಾಮ ಎಂದು ಹೇಳಿಕೊಳ್ಳಲಾಯಿತು. ಸರ್, ಸಮುದ್ರದ ನೀಲಿ ಬಣ್ಣ ಕಾಣಲು ಕಾರಣವೇನು? ಸಂಧ್ಯಾ ಅವರೇ, ಯಾಕೆಂದರೆ ಸೂರ್ಯನ ಬೆಳಕಿನ ಮೂಲ ನಾವು ವಾತಾವರಣದಲ್ಲಿ ತಾವರಣ ಹೆಚ್ಚು ಇರುವುದರಿಂದ ಮತ್ತು ಅದನ್ನು ನಾವು ಲಿಟಲ್ ಸ್ಪೀಡ್ ಎಂದಲೂ ಕರೆಯುತ್ತೇವೆ. ನೀಲಿ ಬಣ್ಣ ತರಂಗದಲ್ಲಿ ಚಿಕ್ಕದಾಗಿರುವುದರಿಂದ ಆಕಾಶವು ನಮಗೆ ನೀಲಿ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಸರ್, ಸಂಜೆ ಹೊತ್ತಿಗೆ ಸೂರ್ಯನು ಕೆಂಪಾಗಿ ಕಾಣಲು ಕಾರಣವೇನು? ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕಿರಣಗಳು ತಾವರಣದಲ್ಲಿ ಹೆಚ್ಚು ದೂರ ಪ್ರಯಾಣ ಮಾಡುತ್ತದೆ. ಆದ್ದರಿಂದ ನಮಗೆ ಸಂಜೆಯ ಸಮಯದಲ್ಲಿ ಸೂರ್ಯನು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಸರ್, ಪೆನ್ಸಿಲ್ ಅನ್ನು ನೀರಿನಲ್ಲಿ ಹಾಕಿದರೆ ಅದೇಕೆ ಬಾಗಿದಂತೆ ಕಾಣುತ್ತದೆ? ಪೆನ್ಸಿಲನ್ನು ನಾವು ನೀರಿನೊಳಗೆ ಹಾಕಿದರೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋಗುತ್ತದೆ. ಆದ್ದರಿಂದಲೇ ದಿಕ್ಕು ಬದಲಾಗುತ್ತದೆ. ಅದನ್ನು ನಾವು ವರ್ತೀಭವ ಎಂದು ಕರೆಯುತ್ತೇವೆ. ಸರ್, ಅದ್ಭುತ ಸರ್. ಹಾಗಾದರೆ ಪ್ರಕೃತಿಯಲ್ಲೇ ವಿಜ್ಞಾನ ಅಡಗಿದೆ? ಹೌದು ಸಂಧ್ಯಾ ಅವರು, ನಮ್ಮ ಪ್ರಕೃತಿಯಲ್ಲೇ ಎಲ್ಲಾ ವಿಜ್ಞಾನಗಳು ಅಡಗಿದೆ. ಸರ್, ನೀವು ನಮ್ಮ ಶಾಲೆಯ ಮಕ್ಕಳಿಗೆ ನೀಡುವ ಸಂದೇಶವೇನು? ಕುತೂಹಲದಿಂದಿರಿ, ಪ್ರಶ್ನೆಗಳನ್ನು ಕೇಳಿ, ಪ್ರಯತ್ನವನ್ನು ಮಾಡಿ. ವಿಜ್ಞಾನ ಇರಲಿ, ಪ್ರಶ್ನೆಗಳನ್ನು ಕೇಳಿ, ವಿಜ್ಞಾನವನ್ನು ಅನ್ವೇಷಿಸಿ.